ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಪೌರ್ಣಮಿಯ ವಿಶೇಷತೆಗಳನ್ನ ತಿಳ್ಕೊಂಡು ಗುರುಪೌರ್ಣಮಿಯ ಆಚರಣೆಯ ಹಿಂದಿನ ಮಹತ್ವಗಳನ್ನ ತಿಳ್ಕೊಳ್ಳೋಣ. ಮತ್ತು ಗುರುಪೌರ್ಣಮಿಯ ದಿವಸ ಈ ಸಣ್ಣ ಕೆಲಸವನ್ನ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಗುರುವಿನ ಅನುಗ್ರಹ ಪ್ರಾಪ್ತವಾಗಿ ನಿಮ್ಮ ಬದುಕು ಬಹಳ ಬಂಗಾರವಾಗೋದ್ರಲ್ಲಿ ಸಂಶಯವೇ ಬೇಡ. ಏನಂತಹ ವಿಚಾರಗಳು ವಿಡಿಯೋನಲ್ಲಿ ಮುಂದುವರಿಯಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಗುರುಗಳು ನೆನಪಾಗ್ತಾರೆ. ಗುರುಗಳನ್ನ ಪೂಜೆ ಮಾಡ್ತಕ್ಕಂಥ ದಿವಸ, ಚಾತುರ್ಮಾಸ್ಯ ಶುರುವಾಗ್ತಕ್ಕಂತಹ ಒಂದು ದಿವಸವೂ ಸಹ ಹೌದು. ಎಲ್ಲೆಲ್ಲೂ ಮಳೆಯ ಪರ್ವಕಾಲಗಳು ಹೆಚ್ಚಿಗೆ ಆಗ್ತದೆ. ಆಷಾಢದ ಗಾಳಿಯೂ ಸಹ ತುಂಬಾನೇ ವಿಪರೀತವಾಗತಕ್ಕಂತಹ ಕಾಲ. ಪ್ರಕೃತಿಯು ತನ್ನಲ್ಲಿ ಹಸಿರನ್ನ ಮೈ ತುಂಬಿಸ್ಕೊಳ್ತಕ್ಕಂತಹ ಬದಲಾವಣೆಯ ಕಾಲ ಅಂತಾನೆ ಹೇಳ್ಬಹುದು. ಇಂತಹ ಗುರುಪೌರ್ಣಮಿ ಅಂತ ಬಂದಾಗ ಮೊದಲನೇದಾಗಿ ಅದನ್ನ ವ್ಯಾಸ ಪೌರ್ಣಮಿ ಅಂತಲೂ ಸಹ ಕರೀತಾರೆ. ಗುರುಪೌರ್ಣಮಿ, ವ್ಯಾಸ ಪೌರ್ಣಮಿ, ಹೀಗೆ ಹಲವು ಹೆಸರುಗಳಿಂದ ಕರಿತಕ್ಕಂಥದ್ದು. ನೋಡಿ, ಆಧ್ಯಾತ್ಮದ ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ವ್ಯಾಸರು ಅಂದ್ರೆ ವೇದವ್ಯಾಸರು, ಕೃಷ್ಣದ್ವೈಪಾಯನರು ಹುಟ್ಟಿದಂತಹ ವಿಶೇಷವಾದಂತಹ ದಿವಸ. ಅದರಲ್ಲೂ ಪರಾಶರರು ಮತ್ತು ಸತ್ಯವತಿಗೆ ಮಗನಾಗಿ ಜನಿಸಿ ಲೋಕಗಳನ್ನ ಉದ್ಧರಿಸೋದಕ್ಕಂತಾನೆ ವೇದಗಳನ್ನ ವಿಂಗಡಿಸಿ ಭಾಷ್ಯಗಳನ್ನ ಬರೆದು ಅನೇಕ ರಚನೆಗಳನ್ನ ಮಾಡಿ ಭಾರತದಂತಹ ವಿಶೇಷವಾದಂತಹ ರಚನೆಗಳನ್ನ ನಮಗೆ ಕೊಟ್ಟು ನಮ್ಮ ಜೀವನವನ್ನೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಗುರುಗಳಲ್ಲಿ ವ್ಯಾಸರು ಸಹ ನಿಂತ್ಕೊಳ್ತಾರೆ. ಹಾಗಾಗಿ ವ್ಯಾಸರು ಅಂದು ಜನಿಸಿದರು. ಹಾಗಾಗಿ ವ್ಯಾಸ ಪೌರ್ಣಮಿ. ಮತ್ ಗುರುಪೌರ್ಣಮಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅದಕ್ಕೆ ಪೌರಾಣಿಕ ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಪರಶಿವನು ಸಪ್ತರ್ಷಿಗಳಿಗೆ ಯೋಗವನ್ನ ಹೇಳಿಕೊಟ್ಟಂತಹ ದಿವಸ. ಅಂದ್ರೆ ಗುರುವಾಗಿ ನಿಂತು ಸಪ್ತರ್ಷಿಗಳಿಗೆ ಯೋಗವನ್ನ ದಾನ ಮಾಡಿದಂತಹ ದಿವಸ. ಹಾಗಾಗಿ ಅದನ್ನ ಗುರುಪೌರ್ಣಮಿ ಅಂತ ಕರಿತೀವಿ. ಗುರುವಿನ ಅನುಗ್ರಹ ಬದುಕಿನಲ್ಲಿ ಬಹಳಷ್ಟು ಬೇಕೇ ಬೇಕು. ಹರಿಮುನಿದರೆ ಹರ ಕಾಯ್ವ, ಹರ ಮುನಿದರೆ ಗುರು ಕಾಯ್ವ, ಗುರು ಮುನಿದರೆ ಕಾಯುವವರು ಯಾರು ಇಲ್ಲ. ಅಂದ್ರೆ ಹರಿಯೂ ಸಹ ಮಾಡಕ್ಕಾದದ್ದನ್ನ, ಮಾಡಕ್ಕೆ ಆಗದೆ ಇರುವಂತಹದ್ದನ್ನ, ಹರನೂ ಸಹ ಮಾಡಕ್ಕೆ ಆಗದೆ ಇರ್ತಕ್ಕಂಥದ್ದನ್ನ ಗುರುವು ಮಾಡ್ತಾನೆ ಅನ್ನುವಂತಹ ನಂಬಿಕೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರವಲ್ಲ, ಅನೇಕ ಧರ್ಮಗಳಲ್ಲಿ ಗುರು ಪರಂಪರೆಗಳಿಗೆ ಇರ್ತಕ್ಕಂತಹ ಗಟ್ಟಿತನ ಮತ್ತು ಗುರು ಪರಂಪರೆಗೆ ಇರ್ತಕ್ಕಂತಹ ವಿಶೇಷವಾದಂತಹ ಶಕ್ತಿ ಅಂತಹದ್ದು. ಹಾಗಾಗಿ ಗುರು ಹೇಳಿದರೆ ಪರಮೇಶ್ವರನು ಕೇಳಬೇಕು, ಶ್ರೀಹರಿಯೂ ಕೇಳಬೇಕು, ಕೇಳ್ತಾನೆ ಅನ್ನುವಂತಹ ವಿಶೇಷವಾದಂತಹ ಶಾಸ್ತ್ರ. ಇಂತಹ ಸಂದರ್ಭದಲ್ಲಿ ಗುರುಪೌರ್ಣಮಿ ಬಂದಿರತಕ್ಕಂಥದ್ದು. ಅದರಲ್ಲೂ ಬುಧವಾರ, ಇದೇ 29ನೇ ತಾರೀಕು ಜುಲೈ 29/7/2026 ಬುಧವಾರದ ದಿವಸ. ಈ ಒಂದು ಸಂದರ್ಭದಲ್ಲಿ ಗುರುಪೌರ್ಣಮಿ ಬಂದಿರತಕ್ಕಂಥದ್ದು. ತಾವೆಲ್ಲರೂ ತಮ್ಮ ತಮ್ಮ ಗುರುಗಳನ್ನ ಆರಾಧಿಸಬೇಕು, ಗುರುವಿನ ವಿಶೇಷ ಅನುಗ್ರಹವನ್ನ ಪಡ್ಕೊಳ್ಬೇಕು. ನೀವು ಒಂದು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ತುಂಬಾ ಜನರಿಗೆ ಬೇಸರವೂ ಸಹ ಆಗಬಹುದು. ಆದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮ್ಮ ಇಚ್ಛಿತ ಗುರುಗಳನ್ನ ಪೂಜೆ ಮಾಡಿ ಖಂಡಿತವಾಗಿಯೂ ತಪ್ಪಲ್ಲ, ಆರಾಧಿಸಿ ಖಂಡಿತವಾಗಿಯೂ ತಪ್ಪಲ್ಲ. ಹಾಗಂತ ಹೇಳಿ ಒಬ್ಬರ ಜನ್ಮದಿನವನ್ನ ಇನ್ನೊಬ್ಬರ ಜನ್ಮದಿನ ಅಂತ ಹೇಳಿ ನಾವು ಆಚರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ತುಂಬಾ ತಪ್ಪಾಗಿ ಆಚರಣೆ ಮಾಡ್ತಾ ಇದ್ದೀರಿ. ನೀವು ಭಕ್ತಿಯಲ್ಲಿ ಗುರುಪೌರ್ಣಮಿಯನ್ನ ನಿಮ್ಮ ಇಷ್ಟದ ಗುರುಗಳನ್ನ ಆಚರಣೆ ಮಾಡಿ. ಆದ್ರೆ ಎಷ್ಟೋ ಕಡೆ ಏನ್ ಮಾಡ್ತಾರೆ, ಸಾಯಿಬಾಬಾ ಜನ್ಮದಿನ ಅಂತ ಹಾಕೊಂಡ್ಬಿಡ್ತಾರೆ, ಪುಟ್ಟಪರ್ತಿ ಬಾಬಾ ಜನ್ಮದಿನ ಅಂತ ಹಾಕೊಂಡ್ಬಿಡ್ತಾರೆ. ಎಷ್ಟೊಂದ್ ಕಡೆ ಆ ತಪ್ಪುಗಳನ್ನು ಮಾಡ್ತಾರೆ. ಅಥವಾ ಇನ್ಯಾರ್ದೋ ಮಹಾರಾಜ್ ಜನ್ಮದಿನ ಅಂತ ಹಾಕೊಂಡ್ಬಿಡ್ತಾರೆ. ಅವರವರ ಭಕ್ತಿ, ಅವರವರ ಭಾವ. ನೀವು ಖಂಡಿತವಾಗಿಯೂ ಶಿರಡಿ ಬಾಬನನ್ನ ಆರಾಧನೆ ಮಾಡಿ,
ಪೂಜಿಸಿ, ಭಕ್ತಿಸಿ, ಆರಾಧಿಸಿ, ತಪ್ಪಲ್ಲ. ಆದ್ರೆ ವ್ಯಾಸ ಪೌರ್ಣಮಿಯನ್ನ ನೀವು ಬಾಬಾ ಪೌರ್ಣಮಿಯನ್ನಾಗಿ ಹೇಳ್ತಕ್ಕಂಥದ್ದು ತಪ್ಪು. ಅವತ್ತಿನ ದಿವಸ ಗುರುಪೌರ್ಣಮಿ ಆಗಿರೋದ್ರಿಂದ ನೀವು ನಿಮ್ಮ ಇಚ್ಛಿತ ಸಾಯಿಬಾಬನನ್ನ ಇಷ್ಟಪಡ್ತೀರಾ, ಖಂಡಿತ ನಿಮ್ ಇಷ್ಟಪಡಿ, ಅದು ನಿಮ್ಮ ಮನಸ್ಸಿನ ಭಾವನೆ. ಪೂಜಿಸ್ತೀರಾ, ಖಂಡಿತವಾಗಿಯೂ ಪೂಜಿಸಿ. ಆದ್ರೆ ವ್ಯಾಸರಿಗೂ ಕೊಡ್ಬೇಕಾದಂತಹ ಗೌರವವನ್ನ ಕೊಡ್ಲೇಬೇಕಲ್ವಾ? ಪರಮೇಶ್ವರನಿಗೆ ಕೊಡಬೇಕಾದಂತಹ ಪ್ರೀತಿಯನ್ನ, ಪೂಜೆಯನ್ನ ಕೊಡ್ಲೇಬೇಕಲ್ವಾ? ಇದನ್ನ ಬಹಳಷ್ಟು ಕಡೆ ನಾವು ಹೇಳ್ತಾನೆ ಬಂದಿದ್ದೀವಿ. ಅದರಲ್ಲೂ ಇತ್ತೀಚಿನ ಕಾಲಘಟ್ಟಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೂ ಜನ್ಮೋತ್ಸವವನ್ನು ಮಾಡ್ಬಿಡ್ತಾರೆ ಇದೇ ಗುರು ಪೌರ್ಣಮಿ ದಿವಸ. ಪಾಪ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ ಯಾವಾಗ್ಲೂ ಅದನ್ನ ಗುರು ಪೌರ್ಣಮಿಗೆ ತಗಲು ಹಾಕುದು. ಗುರುಗಳು ನೋಡಿ, ಗುರುಗಳು ಹೌದು, ಗುರುಗಳ ಬಗ್ಗೆ ಖಂಡಿತವಾಗಿಯೂ ತಪ್ಪಿನ ಭಾವನೆ ಬೇಡ. ನಿಮ್ಮ ಇಷ್ಟದ ಶ್ರೀಧರ ಸ್ವಾಮಿಗಳನ್ನ ಪೂಜೆ ಮಾಡಿ, ಇದೇ ಗುರು ಪೌರ್ಣಮಿ ದಿವಸನೇ ಪೂಜೆ ಮಾಡಿ, ಆರಾಧನೆ ಮಾಡಿ, ತಪ್ಪಿಲ್ಲ. ಗುರು ಪೌರ್ಣಿಮೆಯ ವಿಶೇಷವಾಗಿ ನಮ್ಮ ಗುರುಗಳಾದಂತಹ ಶ್ರೀಧರ ಸ್ವಾಮಿಗಳನ್ನು ಪೂಜೆ ಮಾಡ್ತಿದ್ದೀವಿ, ನಮ್ಮ ಗುರುಗಳಾದಂತಹ ಶಿರಡಿ ಸಾಯಿಬಾಬರನ್ನು ಪೂಜೆ ಮಾಡ್ತಾ ಇದ್ದೀವಿ, ನಮ್ಗೆ ಆತ್ಮೀಯರಾಗಿರ್ತಕ್ಕಂತಹ ಪುಟ್ಟಪರ್ತಿ ಬಾಬಾ ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ, ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತಾ ಇದ್ದೀವಿ, ಶಂಕರಾಚಾರ್ಯರನ್ನು ಪೂಜೆ ಮಾಡ್ತಾ ಇದ್ದೀವಿ, ರಾಮಾನುಜರನ್ನು ಪೂಜೆ ಮಾಡ್ತಾ ಇದ್ದೀವಿ, ಗೌಡಪಾದಾಚಾರ್ಯರನ್ನು ಪೂಜೆ ಮಾಡ್ತಾ ಇದ್ದೀವಿ, ಗೋವಿಂದ ಭಗವತ್ಪಾದರನ್ನು ಪೂಜೆ ಮಾಡ್ತಾ ಇದ್ದೀವಿ, ಮಾಡಿ. ಆದ್ರೆ ಅವರ ಜನ್ಮೋತ್ಸವ ಅಂತ ಹೇಳಿ ಆಚರಣೆ ಮತ್ತು ಖಂಡಿತ ಯುವಕರಿಗೆ ದಾರಿ ತಪ್ಪಿಸ್ಬೇಡಿ ಅಷ್ಟೇ. ಇವತ್ತಿನ ಈ ಶುಭ ದಿವಸ ಇವರಿಗೆ ಅವರ ಒಂದು ವಿಶೇಷ, ನನ್ನ ಭಕ್ತಿ ನನ್ನ ಗುರುಗಳು, ಹಾಗೆ ವ್ಯಾಸರಿಗೂ ಅವತ್ತಿನ ದಿನ ಗೌರವವನ್ನು ಕೊಡಬೇಕು. ವ್ಯಾಸರಿಗೂ ಸಹ ಗೌರವವನ್ನು ಕೊಟ್ಟು ಅವರ ಜೊತೆಗೆ ಇವರನ್ನು, ಇಂತಹ ಗುರುಗಳನ್ನು ಸಹ ನೀವು ಆರಾಧನೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಬಾಬಾನೂ ಒಪ್ತಾರೆ, ರಾಘವೇಂದ್ರ ಸ್ವಾಮಿಗಳು ಒಪ್ತಾರೆ, ಶ್ರೀಧರ ಸ್ವಾಮಿಗಳು ಒಪ್ತಾರೆ, ಇನ್ನು ತುಂಬಾ ಜನ, ಬೇಕಾದಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಅವರುಗಳು ಕೇಳ್ಕೊಳ್ಳೋದಷ್ಟೇ, ಇಲ್ಲಿ ನೋಡ್ರಪ್ಪ ಇವತ್ತು ವ್ಯಾಸ ಪೌರ್ಣಮಿ, ನೀವು ವ್ಯಾಸರನ್ನ ಪೂಜೆ ಮಾಡ್ಬೇಕು, ಪರಮೇಶ್ವರನನ್ನ ಪೂಜೆ ಮಾಡ್ಬೇಕು, ಅದಾದ ನಂತರ ನಮಗ ಮಾಡಿ ಅಂತ ಅವರೇ ಹೇಳ್ತಾರೆ. ಅವ್ರು ಹೇಳೋದನ್ನ ಕೇಳಿಸ್ಕೊಳಕ್ ನಿಮ್ಗೆ ಕಿವಿ ಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಬೇಕು ಅಷ್ಟೇ. ಇವತ್ತಿನ ದಿವಸ ಗುರುಪೌರ್ಣಮಿ ದಿವಸ ತುಂಬಾ ಜನ ಗುರುವಿನ ಅನುಗ್ರಹವಿಲ್ಲದೆ ಜಾತಕದಲ್ಲಿ ಗುರು ಏನಾದರೂ ನೀಚನಾಗಿಯೋ, ಅಷ್ಟಮದಲ್ಲೋ, ಷಷ್ಠದಲ್ಲೋ, ವ್ಯಯಸ್ಥಾನದಲ್ಲೋ ಸ್ಥಿತನಾಗಿ ರಾಹು ಕೇತುಗಳಿಂದ ಪೀಡಿತವಾಗಿ, ಬಾಧಿತವಾಗಿ ಇರ್ತಕ್ಕಂಥವರು, ನೀವು ಮಾಡ್ಕೊಳ್ಬೇಕಾದಂತಹ ಸರಳವಾದ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಕಡಲೆಕಾಳನ್ನ, ಕಾಬೂಲ್ ಕಡಲೆಕಾಳಲ್ಲ, ದಪ್ಪದಲ್ಲ, ನಾಟಿ ಕಡಲೆಕಾಳು ಕಪ್ಪಗಿರುತ್ತಲ್ಲ, ತುಂಬಾ ಬ್ರೌನ್ ಕಲರ್, ಅದನ್ನ ಹಿಂದಿನ ದಿವಸ ಅಂದ್ರೆ ಮಂಗಳವಾರದ ದಿವಸವೇ ನೀರಿನಲ್ಲಿ ಚೆನ್ನಾಗಿ ನೆನೆ ಹಾಕಿ ಬುಧವಾರ ಬೆಳಗ್ಗಿನ ಜಾವದಲ್ಲಿ ಅದನ್ನ 108 ಕಾಳುಗಳನ್ನ ನಿಮ್ಮ ಕೈಯಾರೆ ಪೋಣಿಸಿ ಗುರು ದತ್ತಾತ್ರೇಯರನ್ನ ಧ್ಯಾನ ಮಾಡಿ, ಅದೇ ರೀತಿಯಾಗಿ ದಕ್ಷಿಣಾಮೂರ್ತಿ ದೇವರನ್ನ ಧ್ಯಾನ ಮಾಡಿ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ ಅನ್ನುವಂತಹ ಸ್ತುತಿಗಳನ್ನ ಹೇಳ್ತಾ, ದಕ್ಷಿಣಾಮೂರ್ತಿಗಳನ್ನ ಸ್ತುತಿ ಮಾಡ್ತಾ, ಅದೇ ರೀತಿಯಾಗಿ ಗುರು ರಾಯರನ್ನ ನೆನಪಿಸ್ಕೊಳ್ತಾ, ನಿಮ್ಮ ಇಷ್ಟದ ಗುರುಗಳನ್ನ ನೆನಪಿಸ್ಕೊಳ್ತಾ, ಶ್ರೀಧರ ಸ್ವಾಮಿಗಳನ್ನ ನೆನಪಿಸ್ಕೊಳ್ತಾ, ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲದು ಒಂದು ಸ್ವಾಮಿಗಳನ್ನ ನೆನೆಸ್ಕೊಳ್ತಾ, ನಾಥ ಪರಂಪರೆಯಲ್ಲಿ ಇರ್ತಕ್ಕಂಥವರನ್ನ ನೆನೆಸ್ಕೊಳ್ತಾ, ಅನೇಕ ಗುರು ಪರಂಪರೆಯಲ್ಲಿ ಇರ್ತಕ್ಕಂಥ ಪ್ರತಿ ಗುರುಗಳಿಗೂ ಸಹ ವಂದನೆಯನ್ನ ಮಾಡ್ತಾ, ನೀವು ಆ 108 ಕಾಳುಗಳನ್ನ ಪೋಣಿಸಿ ನಿಮ್ಮ ಇಚ್ಛಿತ ಗುರುಗಳ ಆಶ್ರಯಕ್ಕೆ ಹೋಗಿ ಅವರಿಗೆ ಅರ್ಪಣೆಯನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಮೈ ಮೇಲೆ ಹಳದಿ ಬಟ್ಟೆ ಹಾಕೊಂಡಿರಿ, ಹಣೆಗೆ ಹಳದಿ ತಿಲಕವನ್ನ ಇಟ್ಕೊಂಡಿರಿ. ಇದರಿಂದ ನಿಮ್ಮ ಬದುಕು ಎಲ್ಲಿಂದ ಗುರು ದೆಸೆಯ ಕಡೆಗೆ ಬದಲಾವಣೆ ಆಗ್ತದೆ, ನಿಮ್ಮ ಬದುಕು ಸಹ ಬಂಗಾರವಾಗ್ತದೆ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನವು ಸಹ ಸರಿ ಹೋಗ್ಲಿ. ಗುರು ಪೌರ್ಣಮಿಯ ಈ ವಿಶೇಷ ದಿವಸ ನಿಮ್ಮ ಕಷ್ಟಗಳಿಗೆ, ಸಂಕಷ್ಟಗಳಿಗೆ, ಸಾಲದ ಬಾಧೆಗಳಿಗೆ, ಗುರುವಿನಿಂದ ಉತ್ಪತ್ತಿ ಆಗ್ತಕ್ಕಂತಹ ಅನೇಕ ರೋಗ ರುಜಿನಗಳಿಗೆ ಒಂದು ರಾಮಬಾಣವಾಗಿ ಇದು ಕೆಲಸ ಮಾಡ್ತದೆ. ಈ ಒಂದು ಸರಳ ಪರಿಹಾರವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳ್ತಾ ಒಂದು ವಿಶೇಷವಾದಂತಹ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.